ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಗಣೇಶ ಹಬ್ಬ. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ. ಸೊ ಹಾಗಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಹಾಯ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹ್ಯಾಪಿ ಗೌರಿ ಗಣೇಶ ಎಲ್ಲರಿಗೂ. ಸೊ ಇವಾಗ ಟೆಂಪಲಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಅಡುಗೆ ಎಲ್ಲ ಮಾಡಬೇಕು. ನಮ್ಮ ಮಾವ ಕೂಡ ಬಂದಿದ್ದಾರೆ ಇವತ್ತು. ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬಂದು ಅಡುಗೆ ಮಾಡೋಣ ಅಂತ ಹೊರಡೋಣ. ಮನೇಲಿ ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆ ಹತ್ರನೇ ಇರೋ ನಿಯರ್ ಇದೆ ಟೆಂಪಲ್ಗೆ ಹೋಗಿದ್ವಿ. ಶಿವನ ಟೆಂಪಲ್ಲು. ಇಲ್ಲೂ ಗಣೇಶನ ಕೊಂಡ್ರಿಸ್ತಾರೆ. ಅಂದರೆ ನಾವು ಗೌರಿ ಹಬ್ಬದ ದಿನ ಹೋಗಿದ್ವಲ್ಲ, ಹಾಗಾಗಿ ಇನ್ನೂ ಕೊಂಡ್ರಿಸಿಲ್ಲ. ಗಣೇಶನ ಹಬ್ಬದ ದಿನ ಗಣಪತಿ ಕೊಂಡ್ರಿಸ್ತಾರೆ. ಇಲ್ಲೂ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಗಣಪತಿ ಕೊಂಡ್ರಿಸಿದಾಗ. ಸೊ ನಿಯರ್ ಇದೆ, ಬೇಗ ಹೋಗಿ ಬೇಗ ಬರ್ಬೋದು. ಅಡುಗೆ ಮಾಡೋದೆಲ್ಲ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ನಿಯರ್ ಇದೆಯಲ್ಲ ಅಂದ್ಬಿಟ್ಟು ಇದೇ ಟೆಂಪಲ್ಗೆ ಹೋಗಿದ್ವಿ. ಮಾರ್ನಿಂಗ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮನೆಗೆ ಬಂದ್ವಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಏನು ಅಡುಗೆ ಊಟ ಮಾಡಿದ್ಯಾ? ಇವತ್ತು ಏನ್ ಮಾಡ್ತಾ ಇದೀನಿ ಅಂದ್ರೆ, ಹೆಂಗಿರೋ ನಾನು ನಾಳೆ ಅಮ್ಮ ಮನೆಗೆ ಹೋಗ್ತೀನಲ್ವಾ, ಇರಲ್ಲ ಅಂದ್ಬಿಟ್ಟು ಇವತ್ತೇನೆ ಇದೇನು ಖಾರದ ಕಡ್ ಮಾಡಕ್ಕೆ ಇದು ಸಿಹಿ ಕಡ್ ಮಾಡಕ್ಕೆ ಈ ಈರುಳ್ಳಿ ಅದಕ್ಕೆ ಕಟ್ ಮಾಡ್ತಿದ್ದೀನಿ. ಮತ್ತೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕಡಲೆಕಾಳು ಪಲ್ಯ, ನಾರ್ಮಲ್ ಬಜ್ಜಿ, ಹೆಸರು ಬೇಳೆಗೂ ನೆನಕಿದ್ದೀನಿ. 10 ಗಂಟೆ ಏನು ನಾಷ್ಟ ಕೊಡ್ತಾ ಇದೆಯಾ? ಫಸ್ಟು ಹೆಲ್ತಿ ಫುಡ್ ಆಕ್ಚುಲಿ. ನಾಷ್ಟ ರಾಗಿ ಮಾಡಿ ನಾನೇ ಮಾಡಿರೋದು ಅನ್ಸದಲ್ಲ. ಟೈಮ್ ಆಗುತ್ತೆ, ಟಿಫನ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಅಡುಗೆ ಮಾಡಕ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ನಮ್ಮ ಮಾವ, ಹಾಗೆ ನಮ್ಮ ಹಸ್ಬೆಂಡ್ ಅವ್ರ ತಂಗಿ, ಅವ್ರ ಭಾವ ಬರ್ತಿದ್ದಾರೆ. ನನ್ಗೂ ಭಾವನೆ, ನಮ್ಮ ಭಾವ ಬರ್ತಿದ್ದಾರೆ. ಸೊ ಹಾಗಾಗಿ ಮಾಡೋಣ, ಬೇಗ ಮಾಡೋಣ ಅಂದ್ಬಿಟ್ಟು ಟಿಫನ್ ಮಾಡಿಲ್ಲ, ರಾಗಿ ಮಾಡಿದ್ದೀನಿ. ಟೆಂಪಲ್ ಹೋಗಿ ಬರೋ ಸ್ವಲ್ಪ ಲೇಟ್ ಆಯ್ತು. ಇಷ್ಟೆಲ್ಲ ಅಡುಗೆ ಒಬ್ಬಳೇ ಮಾಡ್ಬೇಕಲ್ಲ, ಇವ್ರಂತೂ ಏನು ಹೆಲ್ಪ್ ಮಾಡಲ್ಲ. ತೋರಿಸ್ತೀನಿ ಹೆಲ್ಪ್ ಮಾಡೋದು, ಏನು ಮಾಡ್ತಿದ್ದೀವಿ ಇವಾಗ ಅಂತ ಹೇಳ್ಬಿಟ್ಟಲ್ಲ. ಎಲ್ಲ ನಾನೇ ಕಟ್ ಮಾಡ್ತಾರೆ ಈರುಳ್ಳಿ ಎಲ್ಲ. ನೋಡಿ, ನಾನು ಕಟ್ ಮಾಡಿರೋದು ಅವ್ರು ಕಟ್ ಮಾಡ್ತಿರೋದಂತೆ. ಸೊ ಹಂಗಾಗಿ ಬೇಗ ಮಾಡ್ಬೇಕಲ್ಲ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಆನ್ ಟೈಮಿಂಗ್ ಮಾಡೋಣ ಅಂತ. ಓಕೆ, ಸ್ಟಾರ್ಟ್ ಮಾಡಿ, ಟೈಮ್ ಆಗುತ್ತೆ. ಕಡುಬು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು, ಯಾವಾಗೂ ಮಾಡಿಲ್ಲ. ಬಟ್ ಇದೇನೋ ಫೋಲ್ಡಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಟೇಸ್ಟ್ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂದ್ಬಿಟ್ಟು. ಮಾಡೋಕ್ಕೇನೋ ಚೆನ್ನಾಗಿ ಬರ್ತಿದೆ. ನಾನು ಹೆಂಗೆ ಬರುತ್ತೋ ಏನೋ ಟ್ರೈ ಮಾಡಿಲ್ಲ, ಎಲ್ಲ ಹಾಳಾಗ್ಬಿಡುತ್ತೋ ಅಂದ್ಕೊಂಡೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗೇ ಬರ್ತಿದೆ. ಟೇಸ್ಟ್ನ ಇವ್ರು ಹೇಳ್ತಾರೆ ನೋಡ್ಬಿಟ್ಟು ಅಲ್ಲ. ಇದು ಖಾರದ ಕಡುಬಾ? ಸ್ವೀಟ್ ಕಡುಬು. ಇದು ಒಂದು ಟ್ರಿಪ್ ಮಾಡಿಬಿಡೋಣ ಅಂತ ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಕಡುಬು ಮಾಡೋ ಪಾತ್ರೆ ಇಲ್ಲ. ಸೊ ಹಾಗಾಗಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಫೋಲ್ಡಿಂಗ್ ಬರ್ತಿದೆ ಅಂದರೆ, ತುಂಬ ಚೆನ್ನಾಗಿ ಬರ್ತಿದೆ. ಬಟ್ ಟೇಸ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ದೀನಿ. ಇದಕ್ಕೆ ಇಡ್ಸೋದೇ ಇಲ್ಲ ಅನ್ಸುತ್ತಿದ್ದು. ಆಗಲ್ಲ ಅನ್ಕೊಡು. ಬೇಯಿಸ್ಬೇಕು ಇವಾಗ ಅಷ್ಟೇ. ಬಾಗ್ನ ಕೊಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ರೆಡಿ, ಬಾಗ್ನ ಕೊಡಕ್ಕೆ ರೆಡಿ. ನಾಳೆ ನಾನೊಬ್ಬ ಬಾಗ್ನ ತಂತೀನಿ, ಇವತ್ತು ಬಾಗ್ನ ಕೊಡ್ತಾ ಇದ್ದೀನಿ. ನಮ್ಮನೆ ಹಬ್ಬದ ಊಟ ರೆಡಿ ಆಯಿತು. ಬಾಳೆ ಎಲೆಯಲ್ಲಿ ತಿಂದರೆ ಒಂಥರ ತುಂಬ ಸ್ಪೆಷಲ್ ಅನಿಸುತ್ತೆ ನನಗೆ. ಇದರಲ್ಲಿ ಫಸ್ಟ್ ಯಾವ್ದು ತಿನ್ನಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕಳ್ತಿದ್ದೀನಿ.
ನೀನು ಹೇಳು ಹೆಂಗಿದೆ ಅಂದ್ಬಿಟ್ಟು. ಗೌರಿ ಹಬ್ಬದ ಗೌರಿ ಹಬ್ಬದ ಸ್ಪೆಷಲ್ಲು ಮನೇಲಿ ಅಡುಗೆ ಊಟ ಮಾಡಿದ್ದೀವಿ. ಆದರೂ ನನ್ನ ಫೇವ್ರೇಟ್ಗೆ ಹೋಗ್ಬಿಡ್ತೀನಿ. ಅದು ನಾವು ಮಾಡಿರೋದಲ್ಲ. ಎಲ್ಲರೂ ಸೂಪರ್ ಆಗಿದೆ. ಗೌರಿ ಗಣೇಶ ಹಬ್ಬ ಸ್ಪೆಷಲ್ಲು ಖಾರದ ಕಡುಬು. ಆಲ್ರೆಡಿ ತಿಂದಿದ್ದು ಬಿಸಿ ಬಿಸಿಲಿ ಸಕ್ಕತ್ತಾಗಿತ್ತು. ಇದೊಂದು ಟೇಸ್ಟು. ಇದು ಬಂದು ಸ್ವೀಟ್ ಕಡುಬು. ಎಲ್ಲ ಸೂಪರ್ ಆಗಿದೆ. ಈಗ ಹೊಟ್ಟೆ ತುಂಬ ತಿನ್ನೋದು. ಇದು ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನ. ಗಣೇಶ ಹಬ್ಬದ ದಿನ ನಾನು ಅಮ್ಮ ಮನೆಗೆ ಹೋಗಿದ್ದೆ. ಅವರು ಗೌರಿ ಹಬ್ಬದ ದಿನವೇ ನನ್ನ ಕರೆದಿದ್ರು. ಬಟ್ ಇಲ್ಲಿ ಹಬ್ಬದ ಅಡುಗೆ ಊಟ ಎಲ್ಲ ಮಾಡ್ಕೊಂಡು ಹೋಗೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಗಣೇಶ ಹಬ್ಬದ ದಿನ ಹೋಗಿದ್ದೆ. ನನಗೆ ಇಲ್ಲಿ ನಮ್ಮ ಮಮ್ಮಿ ಬಾಗಿನ ಕೊಡ್ತಿದ್ದಾರೆ. ಅವರೇ ಬಂದು ಕೊಡ್ತೀನಿ ಅಂತಂದರು. ಇಲ್ಲ ಮಮ್ಮಿ ನಾನೇ ಬರ್ತೀನಿ ಅಂದ್ಬಿಟ್ಟು ನಾನೇ ಹೋಗಿದ್ದೆ. ಏನೋ ಒಂಥರ ಅಲ್ಲ, ಅಮ್ಮನ ಮನೆಯಿಂದ ಬಾಗಿನ ಕೊಡ್ತಾರೆ ಅಂದರೆ ತುಂಬ ಖುಷಿ ಅನಿಸುತ್ತೆ. ಸೊ ನನಗೂ ಅಷ್ಟೇ ತುಂಬಾ ಸ್ಪೆಷಲ್, ತುಂಬಾ ಖುಷಿ ಅನಿಸುತ್ತೆ. ನಾನು ಇಲ್ಲಿ ಅಮ್ಮನ ಹತ್ರ ಬಾಗಿನ ತಗೊತಾ ಇದ್ದೀನಿ. ಹಾಗೆ ನನಗೆ ಎರಡೆರಡು ಕಡೆಯಿಂದ ಬಾಗಿನ ಸಿಗುತ್ತೆ. ಒಂದು ಅಮ್ಮ ಮನೇಲಿ, ಇನ್ನೊಂದು ನಮ್ಮ ಅಣ್ಣ ಮನೇಲಿ. ಅದು ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ನೋಡಿ. ಖಾರದ ಕಡುಬು, ಕಾಳು ಕೂಟು, ಅನ್ನ ಸಾಂಬಾರು, ಮೋದಕ. ಮಮ್ಮಿ ನಾನು ಬಂದಿದ್ದೀನಿ ಎಂದು ಸ್ಪೆಷಲಾಗಿ ಮಾಡಿದೆ. ಇದನ್ನೆಲ್ಲ ಆ್ಯಕ್ಚುಲಿ ನಾನೇ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ ವ್ಲಾಗ್. ಅಂದರೆ ಮಂಡೇ ಗೌರಿ ಗಣೇಶ ಹಬ್ಬ ಮುಗ್ದಿತ್ತು. ಆದರೂ ನೆಕ್ಸ್ಟ್ ಡೇ ವ್ಲಾಗ್. ಇಲ್ಲಿ ನಾನು ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ. ಅವನು ಕೂಡ ನನ್ನ ಇನ್ವೈಟ್ ಮಾಡಿದ್ದ. ನಾನು ನಮ್ಮ ಇಬ್ಬರು ಕೂಡ ರೆಡಿಯಾಗಿದ್ದೀವಿ. ಇಬ್ಬರು ಹೋಗ್ತಾ ಇದ್ದೀವಿ. ನಾನಿವತ್ತು ನಮ್ಮಣ್ಣ ಮನೆಗೆ ಬಂದಿದ್ದೀನಿ. ತೋರಿಸ್ತೀನಿ ನೋಡಿ. ಸೇ ಹಾಯ್. ಅಣ್ಣ ಪೇಷಂಟ್ ಆಗ್ಬಿಟ್ಟವ್ರು ಸ್ವಲ್ಪ. ಆ ತಂಗಿನ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಇವರೇ ಪೇಷಂಟಾಗಿ ರೆಸ್ಟ್ ಮಾಡ್ತಿದ್ದಾರೆ. ಮಳೆನಲ್ಲಿ ನೆಂದು ನೈಟ್ ಟೈಮ್ ಡ್ಯೂಟಿ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತಲ್ಲ, ಸೊ ಮಳೆಯಲ್ಲಿ ನೆಂದು ಫುಲ್ ರೆಸ್ಟಲ್ಲಿದ್ದಾರೆ. ಕಚ್ಚಲ್ಲ ಪಪ್ಪಿ ಕೊಡಕ್ ಬರ್ತೈತೆ ಅಲ್ಲೋಡಲ್ಲಿ ಸರ ಬೇಕಂತಕ್ಕೆ ನೋಡಿದ್ರೆ ಸಾಕ್ಬೇಕು ಅನ್ಸುತ್ತೆ. ಕ್ಯೂಟ್ ಆಗಿದೆಲ್ಲ. ಅಮ್ಮ ಪಪ್ಪಿ ಕೊಡಿ, ಪಪ್ಪಿ ಪಪ್ಪಿ. ಓ ಪಪ್ಪಿ ಬೇರೆ ಕೊಡುತ್ತೆ. ಅಕ್ಕ ಕೊಡ್ತೀಯ ಪಪ್ಪಿ? ಅಕ್ಕ ಕೊಡ್ತೀಯಾ? ಅವ್ರು ಆಗೋದ ಹೋಗಕ್ಕೆ. ಅದು ನನ್ನ ಹತ್ರ ಎಷ್ಟು ಚೆನ್ನಾಗಿತ್ತು ನೋಡು. ಏನ್ ಪೈರು? ಭೀಮನ ಆಯ್ತು, ಅಪ್ಪು ಆಯ್ತು, ಇಟ್ಟಿದ್ದೀರಾ ಚೀಕು ಅಂತ? ಚೀಕು ಇದೆ. ಈಗ ಭೀಮ್ ಅಂತ ಹೆಸರು. ಭೀಮ್ ಭೀಮ ಫಿಲಂ ನೋಡ್ಬಿಟ್ಟು ಭೀಮ್ ಅಂತ ಎತ್ತಾಕ್ಬಿಟ್ಯಾ? ಕುಸ್ತಿ ಮಾಡ್ತಿದ್ದೆ, ಕುಸ್ತಿ. ಅಣ್ಣ ಮನೆ ಹತ್ರ ಇರೋರು ಇವರೇ ಓನಲ್ಲಿ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ಕಚ್ಚಲ ಪಾಯ ಹಾಕುತ್ತಷ್ಟೇ. ಔಷಧಿ ಇದಾಕ್ತಿದೀವಿ ಹೇಳಿ ನಾವು. ಅವ್ರ ಮನೇಲಿ ಮಧ್ಯಾಹ್ನ ಊಟಕ್ಕೆ ಶಾವಿಗೆ ಮಾಡಿಸಿದ್ದ. ಎಷ್ಟೋ ವರ್ಷ ಆಗಿತ್ತು ನಾನು ಈ ಥರ ಶಾವಿಗೆ ತಿನ್ನಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಮಾಡಿಸಿದ್ದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ರಾಗಿ ಹಸಿಟ್ಟು ಅದೇನೋ ಮುದ್ದೆ ಮಾಡ್ಕೊಂಡು ಮಾಡ್ತಾರೆ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು.
ನನಗೆ ಬಾಗಿನ ಕೊಡ್ತಿದ್ದಾನೆ. ಯಾವಾಗಲೂ ಅಷ್ಟೇ, ಪ್ರತಿ ವರ್ಷ ಕೂಡ ನನಗೆ ಮಿಸ್ ಆಗ್ದಂಗೆ ಬಾಗಿನ ಕೊಡ್ತಾನೆ. ನನಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಮನೆ ಹತ್ರ ತಂದು ಕೊಡ್ತಾನೆ. ಆಲ್ಮೋಸ್ಟ್ ನಾನೇ ಹೋಗ್ತೀನಿ, ಅಮ್ಮನ ಮನೆಗೆ ಹೋಗ್ತೀನಲ್ಲ ಯಾವಾಗೂ ಹಬ್ಬಕ್ಕೆ, ಹಾಗೆ ಅಲ್ಲೂ ಹೋಗ್ತೀನಿ. ಯಾವ ವರ್ಷ ಕೂಡ ನನಗೆ ಮಿಸ್ ಮಾಡಿಲ್ಲ. ನನಗೊಂದೊಂದು ಸಲ ಫುಲ್ ಖುಷಿ ಆಗುತ್ತೆ, ಬಿಕಾಸ್ ನನಗೆ ಅಮ್ಮ ಮನೆ ಕಡೆಯಿಂದನೂ ಬಾಗಿನ ಸಿಗುತ್ತೆ, ಹಾಗೆ ಇಲ್ಲೂ ಬಾಗಿನ ಸಿಗುತ್ತೆ. ಎಷ್ಟೊಂದು ಸಲ ನನಗೆ ಲಕ್ಕಿ ಫೀಲ್ ಆಗುತ್ತೆ, ಎರಡೆರಡು ಕಡೆ ಬಾಗಿನ ಸಿಗುತ್ತೆ ಅಂದ್ಬಿಟ್ಟು. ಏನೋ ಒಂಥರ ಖುಷಿ ಅಲ್ವೇ, ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾರೆ, ಬಾಗಿನ ಈಸ್ಕೋಬೇಕು, ಅದೇನೋ ಒಂಥರ ತುಂಬ ಸ್ಪೆಷಲ್ ಅಲ್ವಾ. ನನಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ಬಾಗ್ನ ಕೊಟ್ಟಿರೋ ಸೀರೆ ತೋರಿಸ್ತೀನಿ. ಯಾರು ಕೊಟ್ಟಿರೋದು? ಇಲ್ಲ ಕೊಡ್ತಾರೆ, ಅಷ್ಟೇ ನಮ್ಮಣ್ಣ ಹತ್ರವ ಓಪನ್ ಮಾಡಿ ತೋರಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.